ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ಸೋಮವಾರ ಮೈಸೂರು ಕಡೆ ನನ್ನ ಕಡೆಯಿಂದ ಗಾಡಿ ಹೋಗಿರುತ್ತೆ. ಪ್ರತಿ ಸೋಮವಾರಕ್ಕೊಮ್ಮೆ ಮೈಸೂರು ಕಡೆ ಗಾಡಿ ಹೋಗುತ್ತೆ. ಅಲ್ಲಿಗೆ ಬಂದುಬಿಟ್ಟು ಬರೀ ಕಟಿಂಗ್ ಮರಿಗಳಂದರೆ ಉಸ್ಮಾನಾಬಾದಿ ಮೇಕೆ ಅಂತ ಕರೀತಾರಲ್ವ, ಜೊತೆಗೆ ಬಾಗೇವಾಡಿ ಮೇಕೆ ಅಥವಾ ಬಾಗೇವಾಡಿ ಮೇಕೆ ಮರಿಗಳಂತ ಕರೀತಾರಲ್ವ, ಸೊ ಆ ಥರ ಮೇಕೆ ಮರಿಗಳನ್ನ ನಿನ್ನೆ ದಿನ ಬಾಗೇವಾಡಿ ಸಂತೆಯಿಂದ ಕಳಿಸ್ಕೊಟ್ರೆ ಇವತ್ತು ಕೇರೂರು ಸಂತೆ. ಸೊ ಇವತ್ತು ಕೂಡ ನಾನು ಕೇವಲ ಬೆಂಗಳೂರು ಮಾರ್ಗಕ್ಕೆ ಮಾತ್ರ ಗಾಡಿ ಹೋಗುತ್ತೆ. ಇವತ್ತು ಮಂಗಳವಾರ ದಿನ ಮೈಸೂರು ಕಡೆ ಗಾಡಿ ಬರೋದಿಲ್ಲ. ಆ ಕಾರಣಕ್ಕೆ ಸೋಮವಾರ ಮೈಸೂರು ಕಡೆ ಹೋದರೆ ಮಂಗಳವಾರ ಬೆಂಗಳೂರು ಕಡೆ ಗಾಡಿ ಬರುತ್ತೆ. ಸೊ 2 ದಿನ ಒಂದೊಂದು ಥರನಾದಂಥ ಗಾಡಿಗಳ ಸಪ್ಲೈಯಿಂಗ್ ಇರುತ್ತೆ. ಸೊ ಇವತ್ತು ಕೂಡ ನಾನು ಅಮೀನ್ಗಢ್ ಎಳ್ಗಾ ಮರಿಗಳನ್ನ ಒಂದು 16 ಮರಿಗಳನ್ನ ಮಾತ್ರ ಕೊಟ್ಟಿದ್ದೀನಿ. ಜೊತೆಗೆ ನೋಡ್ಬೋದು ಈ ಥರ ಕಟಿಂಗ್ ಮೇಕೆಗಳನ್ನ ನಿನ್ನೆ ದಿನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇವತ್ತು ಕೂಡ ಕೆಲವೊಂದು ಅಂಗಡಿಗಳಿಗೆ ಕಟಿಂಗ್ಗೋಸ್ಕರ ಈ ಥರದ ಬಾಗೇವಾಡಿ ಆಡು ಅಂತ ಏನು ಕರೀತಾರಲ್ಲ, ಕಪ್ಪು ಆಡು ಅಂತ ಕೂಡ ಕರೀತಾರೆ. ಬಟ್ ಇವಾಗ ಜಾಸ್ತಿ ಬೇಡಿಕೆ ಬಂದುಬಿಟ್ಟು ಇರೋದು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಈ ಥರ ಮೇಕೆಗಳನ್ನ ರೀಸೇಲ್ಗೋಸ್ಕರ ತಗೋತಾರೆ. ಜೊತೆಗೆ ಗುಡ್ಡೆ ಮಾಂಸ ಹಾಕೋದಕ್ಕೆ ಜೊತೆಗೆ ಕಟಿಂಗ್ ಮಾಡೋದಕ್ಕೆ ಇನ್ನು ಕೆಲವರು ತಗೊಂಡು ರೀಸೇಲ್ ಕೂಡ ಮಾಡ್ತಾರೆ. ಈ ಥರದ ಮೇಕೆಗಳನ್ನ ಜಾಸ್ತಿ ಆ ಕಡೆ ಕೇಳ್ಕೊಂಡ್ರೆ ಈ ಕಡೆ ಅಕ್ಕಿರಾಂಪುರ ಸಂತೆಯಿಂದ ಮತ್ತು ಮಾಗಡಿ ಸಂತೆಯಿಂದ ಕೆಲವರು ಮಾತ್ರ ಈ ಥರ ಮೇಕೆಗಳನ್ನ ತರಿಸ್ಕೊಂಡು ನನ್ನ ಕಡೆಯಿಂದ ಸೇಲ್ ಕೂಡ ಮಾಡ್ಕೋತಾರೆ. ನೋಡ್ಬೋದು ನೀಟಾದಂಥ ಮರಿಗಳು. ಇದು ಮೊನ್ನೆ ಒಂದು ವಿಡಿಯೋ ಇದು. ಸೊ ಅಂದರೆ ನಿನ್ನೆ ಬಾಗೇವಾಡಿ ಸಂತೆಯಲ್ಲಿ ಕೂಡ ಈ ಥರ ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಲ್ಲ, ಅಂಥ ಮೇಕೆಗಳ ವಿಡಿಯೋ ಇದು. ಸೊ ನೋಡ್ಬೋದು ಈ ಥರ ಮೇಕೆಗಳ ರೇಟ್ ಬಂದುಬಿಟ್ಟು 8,000, 9,000, 9,500, 10,000, 7,500, 7,000 ಗಂಟ ಈ ತರಹದ ಮೇಕೆಗಳ ರೇಟ್ ಇರುತ್ತೆ. ಮಟನ್ ಬಂದುಬಿಟ್ಟು ಇರುತ್ತೆ ಒಂದು 13 kg, 15 kg, 16 kg ಒಂದು ಆ ತೂಕ ಮತ್ತು ಆ ಮೇಕೆಗಳ ಲೆಕ್ಕಾಚಾರದ ಆಧಾರದ ಮೇಲೆ ಆ ಮರಿಗಳ ರೇಟನ್ನು ನಾನು ಹಾಕಿರ್ತೀನಿ. ಬಟ್ ಇವೆಲ್ಲ ವ್ಯವಹಾರಗಳು ನಡೆದು ಪಟ್ಟಿ ವ್ಯವಹಾರ ಅಂತ ಕೂಡ ಕರೀತಾರೆ ಕೆಲವೊಬ್ಬರು. ಬಟ್ ಇದು ನಿರಂತರವಾಗಿ ತೊಗೊಳ್ಳೋರಿಗೆ ಮಾತ್ರ ಗೊತ್ತಿರುತ್ತೆ. ಸುಮಾರು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಬಿಟ್ಟು ಆಕಸ್ಮಿಕವಾಗಿ ತೊಗೊಳ್ಳೋರಿಗೆ ಈ ಥರ ವ್ಯವಹಾರಗಳು ಗೊತ್ತಿರೋದಿಲ್ಲ. ಬಟ್ ಇವೆಲ್ಲ ಕೂಡ ಪಟ್ಟಿ ಲೆಕ್ಕಕ್ಕೆ ನಾನು ಕಳಿಸ್ಕೊಡ್ತಿರ್ತೀನಿ. ಸೊ ಮೊನ್ನೆ ಶನಿವಾರ ಕೆಲವೊಂದು ಅಂಗಡಿಗಳಿಗೆ ಮೇಕೆಗಳನ್ನು ಹಾಕೋದಕ್ಕಾಗಿರಲಿಲ್ಲ. ಸ್ವಲ್ಪ ಹೊತ್ತು ಬಜಾರ ರಶ್ ಇತ್ತು. ಸೊ ನಿನ್ನೆ ನನಗೆ ಬಾಗೇವಾಡಿ ಸಂತೆ ಇತ್ತು. ಸೊ ಅಲ್ಲೂ ಕೂಡ ಕೆಲವೊಂದು ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ಕೂಡ ಕೇರೂರು ಸಂತೆ, ಇಲ್ಲೂ ಕೂಡ ಇವತ್ತು ಕೆಲವೊಂದು ಮೇಕೆಗಳು ಮತ್ತು ಕೆಲವೊಂದು ಕುರಿಗಳು, ಅಂದರೆ ಅಮೀನ್ಗಢ್ ಎಳ್ಗಾ ಕುರಿಗಳು ಅಂತ ಕರೀತಾರೆ, ಕೆಲವೊಬ್ಬರು ಕೆಂಗುರಿ ಅಂತ ಕರೀತಾರೆ, ಅಂಥವನ್ನ ಇವತ್ತು ನಾನು ಕೂಡ ಕಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಇಲ್ಲಿ ಕಾಣ್ತಿರುವಂಥ ಎಲ್ಲ ಗಂಡು ಮರಿಗಳು. ಸೊ ಇವು ರೇಟ್ ಬಂದುಬಿಟ್ಟು 5,500 ಹಿಡ್ಕೊಂಡು 6,000, 5,200, 6,000 ಹತ್ತತ್ರ ಹೆಚ್ಚು ಕಡಿಮೆ ಇರುವಂಥ ಮರಿಗಳು. ಕೆಲವೊಂದು ಮರಿಗಳು ದೊಡ್ಡದಿದೆ, ಕೆಲವೊಂದು ಮರಿಗಳು ಸಣ್ಣದಿದೆ. ಸೊ ಸಾರಾಸಟ್ಟ ವ್ಯವಹಾರ ಇದು ರೇಟ್ ಬಂದುಬಿಟ್ಟು ಒಂದು 5,500 ಹಿಡ್ಕೊಂಡು 5,800 ತನಕ ಹೆಚ್ಚು ಕಡಿಮೆ ವ್ಯವಹಾರ ಮಾಡ್ಕೊಂಡು ಕೊಟ್ಟಂಥ ಮರಿಗಳು. ಇಲ್ಲಿ ಕಾಣುವಂಥ ಯಾವುದೇ ಮರಿಗಳು ಗಂಡು ಮರಿಗಳಲ್ಲ. ಸೊ ಎಲ್ಲ ಹೆಣ್ಣು ಮರಿಗಳಲ್ಲ, ಎಲ್ಲ ಹೆಣ್ಣು ಮರಿಗಳಲ್ಲ, ಎಲ್ಲ ಮರಿಗಳು ಗಂಡು ಮರಿಗಳು. ಒಂದೇ ಒಂದು ಹೆಣ್ಣು ಮರಿ ಇದರಲ್ಲಿ ಇಲ್ಲ. ಸೊ ಈ ಥರ ಮೇಕೆ ಮರಿಗಳನ್ನ ಸೇಲ್ಗೋಸ್ಕರ ಅಂತ ಕಳಿಸ್ಕೊಟ್ಟಿರೋದು. ಇವು ಕೂಡ ನೀಟಾದಂಥ ಮರಿಗಳು. ಬಟ್ ಕೆಲವೊಂದು ಸಣ್ಣ ಪುಟ್ಟ ಗುಂಪಲ್ಲ ಮೇಲೆ ಹೆಚ್ಚು ಕಡಿಮೆ ಬಂದಿರುತ್ತೆ. ಹಾಗಾಗಿ ಸೊ ಯಾರಿಗಾದರೂ ಈ ಥರ ಮರಿಗಳು ನಿಮಗೆ ಸಾಕೋದಕ್ಕೆ ಬೇಕಾದರೆ ನನಗೆ ಕಾಲ್ ಕೂಡ ಮಾಡ್ಬೋದು. ಡಿಸ್ಪ್ಲೇ ಮೇಲೆ ನಾನು ನಂಬರನ್ನು ಬಿಟ್ಟಿದ್ದೀನಿ, 9740013204. ಈ ನಂಬರ್ಗೆ ಕಾಲ್ ಮಾಡಿ ಈ ಥರ ನೋಡ್ಬೋದು. ಇಲ್ಲಿ ವಿಡಿಯೋದಲ್ಲಿ ತುಂಬಾ ಕ್ವಾಲಿಟಿಯುತವಾದಂಥ ಮರಿಗಳು ಹೆಂಗಿದೆ ಅಂದರೆ ಮರಿಗಳು ತುಂಬಾ ನೀಟಾದಂಥ ಮರಿಗಳು, ತುಂಬಾ ಶೈನಿಂಗ್ ಇರುವಂಥ ವೈಟ್ ಮರಿಗಳು, ಎಲ್ಲ ಮರಿಗಳು ವೈಟ್ ಇದೆ. ಸೊ ಈ ಥರ ಮರಿಗಳು ಕೂಡ ನಿಮಗೆ ಬೇಕಾದರೆ ಫುಲ್ ಸೆಲೆಕ್ಟೆಡ್ ಮರಿಗಳು ಬೇಕು ಸರ್, ನನಗೆ ಪೂರ್ತಿ ವೈಟ್ ಆ್ಯಂಡ್ ವೈಟ್ ಇರಬೇಕು, ಕಣ್ಣು ಮತ್ತು ಕಿವಿ ಹತ್ರ ಮಾತ್ರ ಬ್ಲ್ಯಾಕ್ ಪ್ಯಾಚಸ್ ಇರಬೇಕು, ಫುಲ್ ವೈಟ್ ಮರಿಗಳು ಬೇಕು ಅಂತ ಯಾರಾದರೂ ಅಂದ್ಕೊಂಡು ನನ್ನ ಹತ್ರ ಮರಿಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ವಿಡಿಯೋಗಳನ್ನ ಗಮನಿಸ್ಬೋದು. ಈ ಥರ ಮೇಕೆ ಮರಿಗಳನ್ನ ಜೊತೆಗೆ ಈ ಥರ ಅಮೀನ್ಗಢ್ ಎಳ್ಗಾ ಮರಿಗಳನ್ನ ಕೂಡ ನಾನು ಪ್ರತಿ ವಾರ ಕಳಿಸ್ಕೊಡ್ತೀನಿ, 3 times ಕಳಿಸ್ಕೊಡ್ತೀನಿ. ನೋಡ್ಬೋದು ಗಾಡಿಗೆ ಲೋಡ್ ಮಾಡುವಂಥ ದೃಶ್ಯಾವಳಿಗಳನ್ನ ಗಮನಿಸ್ಬೋದು. ಇದು ಕೇರೂರು ಸಂತೆ. ಸೊ ಇದು ಬೆಂಗಳೂರು ಕಡೆ ಕಳಿಸ್ಕೊಡುವಂಥ ಗಾಡಿ ಇದು. ಸೊ ಈ ಗಾಡಿಗೆ ಕೆಲವೊಂದು ಮರಿಗಳನ್ನ ಲೋಡ್ ಮಾಡುವಂಥ ದೃಶ್ಯಾವಳಿಗಳನ್ನ ಗಮನಿಸ್ಬೋದು. ಜೊತೆಗೆ ನೋಡ್ಬೋದು ಇಲ್ಲಿ ಮರಿಗಳಿಗೆ ಬಣ್ಣವನ್ನು ಹಾಕ್ತಿದೆ. ಸೊ ನೀಟಾದಂಥ ಮರಿಗಳು. ಈ ಥರ ಮರಿಗಳಿಗೆ ಒಂದೊಂದು ತರಹದಂಥ ಮಾರ್ಕನ್ನು ಮಾಡಿ ಕಳಿಸ್ಕೊಡತ್ತೆ. ನೋಡ್ಬೋದು ಇಲ್ಲಿ ಹಣೆ ಮೇಲೆ ಮತ್ತು ಸೊಂಟದ ಮೇಲೆ 2 ಥರ ಮಾರ್ಕನ್ನು ಮಾಡ್ತಿದ್ದೀನಿ. ಸೊ ಈ ಎಲ್ಲ ಮರಿಗಳು ಒಬ್ಬರಿಗೆ ಬಟ್ ಕ್ವಾಲಿಟಿ ಇರೋದಂಥ ಮರಿಗಳು. ಇಂಥ ಮರಿಗಳು ನಿಮಗೆ ಶೈನ್ಫುಲ್ ಇರುವಂಥ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡ್ಬೋದು.
ರೇಟ್ ಕೂಡ ಆ ಮರಿಗಳ ಮೇಲೆ ಅದು ರೇಟ್ ಡಿಪೆಂಡ್ ಆಗಿರುತ್ತೆ. ರೇಟ್ ಕೂಡ 9ರಿಂದ ಹಿಡ್ಕೊಂಡು 11,000 ಗಂಟ ಈ ಥರ ಮರಿಗಳಿರುತ್ತೆ. ಕೆಲವೊಂದು ಮರಿಗಳಲ್ಲಿ ಜೋರಂಥ ಮರಿಗಳನ್ನ ಗಮನಿಸ್ಬೋದು. ಅವು ರೇಟು 12,000 ಗಂಟ ಕೂಡ ಆಗುತ್ತೆ. ಕೆಲವೊಂದು ಮರಿಗಳು ಮತ್ತು ಎಲ್ಲ ಮರಿಗಳಲ್ಲ. ಇಂಥ ಮರಿಗಳು ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ನಿಮಗೆ ಅಥವಾ ನಿಮ್ಮ ರಿಲೇಟಿವ್ಗೋಸ್ಕರ ಈ ಥರ ಮೇಕೆ ಮರಿಗಳು ಜೊತೆಗೆ ಈ ಥರ ಕ್ವಾಲಿಟಿಯುತವಾದಂಥ ಅಮೀನ್ಗಢ್ ಎಳಗಾಂ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು. ಇವತ್ತು ಬೆಂಗಳೂರು ಕಡೆಗೆ ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಜಾಸ್ತಿ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಕೊಟ್ಟಂಥ ಮರಿಗಳಿದೆ ಇವತ್ತು. ಯಾಕಂದರೆ ಇವತ್ತು ನಿಮ್ಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇವತ್ತು ಬೆಂಗಳೂರು ಕಡೆ ಮಾತ್ರ ಗಾಡಿ ಇರುತ್ತೆ. ಸೊ ಬೆಂಗಳೂರು ಅಂದರೆ ತುಮಕೂರು, ಶಿರಾ, ಚಿತ್ರದುರ್ಗ, ಹಿರಿಯೂರು ಹೀಗೆಲ್ಲ ಗಾಡಿ ಹೋಗುತ್ತೆ. ಇವತ್ತು ಕೂಡ ಸುಮಾರು ಮರಿಗಳನ್ನ ಜೊತೆಗೆ ಇಲ್ಲಿ ಕಾಣುವಂಥ ಮರಿಗಳಿಂದ ಬಣ್ಣವನ್ನು ಹಾಕ್ತಿರುವಂಥ ಮರಿಗಳು ಇವೆಲ್ಲ ಸಾಕೋದಕ್ಕೆ, ಜೊತೆಗೆ ಏನು ಬಣ್ಣ ಏನು ಹಚ್ಚಿಲ್ಲಲ್ಲ ಅವೆಲ್ಲ ಮೇಕೆಗಳು ಮತ್ತು ಹೋತ್ ಮರಿಗಳು ಕೂಡ ರೀಸೆಲ್ಲಿಂಗ್ಗೋಸ್ಕರ ಕಳಿಸ್ಕೊಟ್ಟಿದ್ದೀನಿ. ಮಾಗಡಿ ಕಡೆ ಕೆಲವೊಂದು ಮೇಕೆ ಮರಿಗಳು ಹೋದರೆ ಇನ್ನು ಕೆಲವು ಮರಿಗಳು ಕಟಿಂಗ್ಗೋಸ್ಕರ ನಿನ್ನೆ ದಿನ ಬಾಗೇವಾಡಿ ಸಂತೆಯಿಂದ ಮಂಡ್ಯ ಕಡೆ ಹೋಗಿದೆ. ಸೊ ಈ ಥರ ಮೇಕೆ ಮರಿಗಳು, ಈ ಥರ ಟಗರು ಮರಿಗಳು ನನ್ನ ಹತ್ರ ನಿಮಗೆ ಬೇಕು ಅಂತ ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಕಾಲ್ ಕೂಡ ಮಾಡಿ. ನಾಳೆ ಶನಿವಾರ ಗಾಡಿ ಬರುತ್ತೆ. ಇವತ್ತು ಫೈನಲಿ ಮಂಗಳವಾರ ಗಾಡಿ ಹೋಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ಈ ಥರ ಮರಿಗಳು ಬೇಕಾದ್ರೆ ಮೇಲೆ ಕಾಣಿಸುವಂಥ ನಂಬರ್ಗೆ ಕಾಲ್ ಮಾಡಿ, ನಾನು ಕಾಲನ್ನು ಪಿಕ್ ಮಾಡಿದವ್ರಿಗೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮತ್ತೊಮ್ಮೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.